ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ವಿಭಾಗ. ಸೊ ಇವರಿಂದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಜೂನ್ 1, 2025ರಿಂದ 25-26ನೇ ಸಾಲಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಅಂಥ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್ ಪಾಸ್ಗಾಗಿ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಬಸ್ ಪಾಸ್ಗಾಗಿ ಕರ್ನಾಟಕ ಗ್ರಾಮ ಕೇಂದ್ರಗಳ ಆನ್ಲೈನ್ ಪಾಸ್ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಪಾಸಿನ ಶುಲ್ಕವನ್ನು ಪಾಲಿಸಿ ಸ್ಥಳೀಯ ಪಾಸ್ ಕೌಂಟರಲ್ಲಿ ಕೂಡ ಪಾಸನ್ನು ಪಡ್ಕೋಬೋದು, ಬಸ್ ಪಾಸನ್ನು ಪಡ್ಕೋಬೋದಾಗಿದೆ. ವಿದ್ಯಾರ್ಥಿ ಆಲ್ರೆಡಿ ಈಗ ಹೆಣ್ಣು ಮಕ್ಕಳಿಗೆ ಉಚಿತ ಇರೋದರಿಂದ ಅವರಿಗೇನು ತೊಂದರೆ ಆಗೋದಿಲ್ಲ. ಬಟ್ ಹುಡುಗರು ಯಾರು ಅಡ್ಮಿಷನ್ ಮಾಡಿದ್ರೆ ಸೊ ಅವರೆಲ್ಲ ಕೂಡ ಉಚಿತ ಬಸ್ ಪಾಸ್ ಮತ್ತು ರಿಯಾಯಿತಿ ಬಸ್ ಪಾಸ್ ಕೂಡ ಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಪಾಸ್ ಶುಲ್ಕದ ವಿವರಗಳನ್ನು ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್, ಪ್ರೈಮರಿ ಸ್ಕೂಲು 10 ತಿಂಗಳ ಅವಧಿಗೆ 150 ರೂಪಾಯಿ ಇದೆ. SC/ST ಕ್ಯಾಟಗರಿ ವಿದ್ಯಾರ್ಥಿಗೆ 150 ರೂಪಾಯಿ. ಪ್ರೌಢಶಾಲೆ ಬಾಲಕರಿಗೂ ಕೂಡ ಸೊ 10 ತಿಂಗಳ ಒಳಗೆ ಬಸ್ ಪಾಸ್ನ ಕೊಡ್ತಾರೆ, 750 ರೂಪಾಯಿ ಇದೆ. ಮತ್ತು SC/ST ಇದೆ 150 ರೂಪಾಯಿ ಇದೆ. ಸೊ ಹಾಗೆ ಪ್ರೌಢಶಾಲಾ ಬಾಲಕಿಯರಿಗೆ ಕೂಡ 550 ರೂಪಾಯಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ 150. ಆಲ್ರೆಡಿ ಈಗ ವಿದ್ಯಾರ್ಥಿನಿಯರಿಗೆ ಫ್ರೀ ಇರೋದ್ರಿಂದ ಅವರೇನೋ ಬಸ್ ಪಾಸ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಓನ್ಲಿ ID ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ತೋರಿಸಿ ಅಡ್ಡಾಡ್ಬೋದಾಗಿದೆ. PUC ಪದವಿ ಡಿಪ್ಲೊಮಾ ಓದ್ತಾ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗೆ 10 ತಿಂಗಳ ಅವಧಿಗೆ 1050 ರೂಪಾಯಿ ಜನರಲ್ ಕ್ಯಾಟಗರಿ ಅವರಿಗೆ. ಮತ್ತು SC/ST ಇದ್ದರೆ 150 ರೂಪಾಯಿ. ITI ಅವರಿಗೆ 12 ತಿಂಗಳು ಕೂಡ ಬಸ್ ಪಾಸ್ ಕೊಡ್ತಾರೆ, 1310 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಮತ್ತು 160 ರೂಪಾಯಿ SC/ST ವಿದ್ಯಾರ್ಥಿಗಳಿಗೆ. ವೃತ್ತಿಪರ ಕೋರ್ಸ್ಗಳಾಗಿರ್ತಕ್ಕಂಥ BE BTech, ಆಮೇಲೆ ನರ್ಸಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ವೆಟರ್ನರಿ ಇರ್ಬೋದು. ಸೊ ಹೀಗೆ ವೃತ್ತಿಪರ ಕೋರ್ಸ್ಗಳು ಇದೆ. ಅಂಥ ವಿದ್ಯಾರ್ಥಿಗಳಿಗೆ 10 ತಿಂಗಳ ಅವಧಿಗೆ 1550 ರೂಪಾಯಿ. SC/ST ಇದ್ದರೆ 150 ರೂಪಾಯಿ ಬರುತ್ತೆ. ಈವ್ನಿಂಗ್ ಕಾಲೇಜು ಮತ್ತು PhD ವಿದ್ಯಾರ್ಥಿಗಳಿಗೆ 10 ತಿಂಗಳ ಅವರಿಗೆ 1350 ರೂಪಾಯಿ. ಮತ್ತು SC/ST ಇದ್ದರೆ ಅಂದರೆ ಅವರಿಗೆ 150 ರೂಪಾಯಿ ಕೂಡ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಈ ಅರ್ಜಿ ಸಲ್ಲಿಸಬೇಕಾಗಿತ್ತು ಏನೇನು ದಾಖಲಾತಿಗಳು ಬೇಕು ಅಂದರೆ ಸೇವಾ ಸಿಂಧಿನಲ್ಲಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ವಿದ್ಯಾಸಂಸ್ಥೆಗೆ ಪಾವತಿ ಮಾಡಿರ್ತಕ್ಕಂಥ ಅಡ್ಮಿಷನ್ ಮಾಡಿರ್ತಕ್ಕಂಥ ಫೀ ರಿಸಿಪ್ಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. SC/ST ಕ್ಯಾಟಗರಿ ವಿದ್ಯಾರ್ಥಿ ಕಡ್ಡಾಯವಾಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಸೊ ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಬಸ್ ಪಾಸ್ ರಿಯಾಯಿತಿ ಬಸ್ ಪಾಸ್ನ ಪಡ್ಕೊಳ್ಳಿ. ಆಲ್ರೆಡಿ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ 1/6/2025ರಿಂದ. ಸೊ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಸೇವಾ ಸಿಂಧು ವೆಬ್ ಪೋರ್ಟಲಲ್ಲಿ ಬಂದು ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಓಪನ್ ಆಗಿದ್ದಾವೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಬೇಕಂತಿದ್ರೆ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಲಾಗಿನ್ ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟೂಡೆಂಟ್ ಬಸ್ ಪಾಸ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮ್ಮದು ಯಾವುದಿದೆ ಬಸ್ ಪಾಸು ಅದನ್ನು ನೀವು ಇಶ್ಯೂ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮದು ಸಪೋಸ್ ಈಗ ಉತ್ತರ ಕರ್ನಾಟಕದಲ್ಲಿ ಬಂದರೆ ಅವರಿಗೆ ವಾಯು ಕರ್ನಾಟಕ ಬರುತ್ತೆ. ಅದೇ ದಕ್ಷಿಣ ಕರ್ನಾಟಕ ಕಡೆ ಹೋದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂತ ಬರುತ್ತೆ. ಅದೇ ಕಲ್ಯಾಣ ಕರ್ನಾಟಕ ಕಡೆ ಹೋದರೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಬರುತ್ತೆ. ಹಾಗಾಗಿ NWKRTC, KKRTC ಮತ್ತು KSRTC ಬರುತ್ತೆ. ಮತ್ತು ಅದರ ಜೊತೆಗೆ BMTC ಅವರಿದ್ದರೆ BMTC ಅವರು ಸಪ್ರೇಟಾಗಿ ಕರೀತಾರೆ. ಸೊ ಅದು ಬೇರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಉತ್ತರ ಕರ್ನಾಟಕದಲ್ಲಿ NWKRTC ತೆಗೆದುಕೊಳ್ಳಿ ಮತ್ತು ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿ. ಹಾಗೆ KSRTC ಅವರಿಗೆ ದಕ್ಷಿಣ ಕರ್ನಾಟಕದಲ್ಲಿದ್ದಾರೆ, ಅಂದರೆ ಬೆಂಗಳೂರು ಯಾವ ಕಡೆ ಇದ್ದೀರಾ ಸೊ ಆ ಕಡೆ ಎಲ್ಲ ವಿದ್ಯಾರ್ಥಿಗಳು KSRTC ತೊಗೋಬೋದು. ಮತ್ತು ನೀವು ಏನೀಗ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೀರ KKRTCನಲ್ಲಿ ಕೂಡ ಬಸ್ ಪಾಸ್ಗೆ ಅರ್ಜಿ ಮಾಡಿ ಸೊ ಅರ್ಜಿನ ಕೂಡ ತೆಗೆದುಕೊಳ್ಳಬಹುದಾಗಿದೆ, ಬಸ್ ಪಾಸ್ನ ಕೂಡ ತೊಗೋಬೋದಾಗಿದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗೆ ಕೂಡಲೇ ಇಲ್ಲಿ ಕ್ಲಿಕ್ ಮಾಡಿ ಸೇವಾ ಸಿಂಧಿನಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ, ಅರ್ಜಿನ ಕೂಡ ಸಲ್ಲಿಸಿ. ಮತ್ತು ಆಲ್ರೆಡಿ ಅರ್ಜಿ ತೆಗೆದುಕೊಂಡಂಥ ವಿದ್ಯಾರ್ಥಿ ಕೂಡ ರಿನ್ಯೂವಲ್ ಮಾಡಿಸ್ಕೋಬೋದು. ಸೊ ಅವ್ರಿಗೆ ಕೂಡ ಎನೇಬಲ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಹೆಚ್ಚಿನ ಮಾಹಿತಿಯಾಗಿ ನೀವು ಹತ್ತಿರದ ಕರ್ನಾಟಕವನ್ನು ಗ್ರಾಮವನ್ನು ಕೇಂದ್ರದಲ್ಲಿ ಕೂಡ ಅರ್ಜಿ ಸಲ್ಲಿಸೋದು ಬೇಡ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡು ಸೊ ಈಗ ಸೇವಾ ಸಿಂಧು ವೆಬ್ ಪೋರ್ಟಲ್ ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.